Hi friends, welcome back to Kusu Sinchu Vlogs and welcome back to another new video. ಕೀರ್ತನ ಬಂದಿದ್ಲು. ನಾನು ಕೀರ್ತನ ಇವತ್ತು ಒಂದು ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ನಮ್ಮ ಅಮ್ಮನ ಬಗ್ಗೆ. ನಾವಿವಾಗ ಟೌನ್ಗೆ ಹೋಗಿದ್ದು ಬಂದಿದ್ವಿ, ಸ್ವಲ್ಪ ಕೆಲಸ ಇತ್ತಂತ. ಅಲ್ಲಿ ನೋಡ್ಕೊಂಡು ಬಂದ್ವಿ. ಅವಾಗ ಒಂದು ಐಡಿಯಾ ಬಂತು ನಮಗೆ. ಅಲ್ಲಿ ಒಂದ್ ಕಡೆ ಮಾತ್ರ ಪರ್ಮಿಷನ್ ಇರೋದು ಪಾರ್ಕಿಂಗ್ ಮಾಡೋದಕ್ಕೆ, ಇನ್ನೊಂದ್ ಸೈಡು ಪರ್ಮಿಷನ್ ಇಲ್ಲ ಪಾರ್ಕಿಂಗ್ ಮಾಡೋದಕ್ಕಂತ. ಅದಕ್ಕೆ ನಮ್ಮ ಅಮ್ಮಂಗೆ ಗಾಡಿ ಅಂದ್ರೆ ಎಮೋಷನ್ ಜಾಸ್ತಿ. ಅವರು ಇವತ್ತು ನಮ್ಮ ಕಾರ್ ತಗೊಂಡು 1 year ಆಯ್ತು, ಪೂಜೆ ಮಾಡ್ಸಕ್ ಹೋಗೋಣ ಅಂತ ಹೇಳಿದ್ರು. ಹಂಗೆ ಹೋಗಿದ್ ಬರ್ತೀವಂತ ನಾನು ಕೀರ್ತನ ಹೊರಗಡೆ ಹೋಗಿದ್ವಿ. ಅವರು ರೆಡಿಯಾಗಿ ಪಕ್ಕದ ಮನೆಗೆ ಹೋಗಿದ್ದಾರೆ. ನಮ್ಮಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಇವಾಗ ಬರ್ತಾರೆ. ಅಲ್ಲಿ ಅಷ್ಟರಲ್ಲಿ ವಿಡಿಯೋ ಫೋನೆಲ್ಲ ಎತ್ತಿಟ್ಟಿರ್ತೀನಿ. ನಮ್ಮಮ್ಮ ಪ್ರ್ಯಾಂಕ್ ಆಗ್ತಾರೆ ಏನೋ ನೋಡಿ. ಪ್ರ್ಯಾಂಕ್ ಆಗ್ತಾರೆ ಅಂತ ಅನ್ಸುತ್ತೆ, ಯಾಕಂದ್ರೆ ಗಾಡಿನ ಎಲ್ಲೋ ಬೇರೆ ಕಡೆ ನಿಲ್ಸ್ಬಿಟ್ಟು ಬಂದಿದ್ದೀನಿ ನಾನು. ಬೈಯೋದಂತೂ ಮಿಸ್ಸೇ ಇಲ್ಲ. ನೋಡೋಣ, ವಿಡಿಯೋದಲ್ಲಿ ನೋಡಿ ಫುಲ್ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಫೋನ್ ಇಟ್ಟಿದ್ದೀನಿ, ಇಲ್ಲೆಲ್ಲ ನೀಟಾಗಿ ಕಾಣಿಸುತ್ತೆ. ಇವಾಗ ಕಂಟಿನ್ಯೂ ಮಾಡೋಣ ಬನ್ನಿ. ಬಂದ್ರಾ? ಮತ್ತೆ ಗಾಡಿಯಲ್ಲಿ ಗಾಡಿ ಅಲ್ಲೇ ನಿಲ್ಸಿದ್ದೀನಿ. ಎಲ್ಲಿ? ಅಲ್ಲಿ ಎಲ್ಲೂ ಇಲ್ಲ. ಗಾಡಿ ಅಲ್ಲೇ ಇದೆ. ಎಲ್ಲ ಇದೆ? ಅಲ್ಲ ಐತೆ. ಎಲ್ಲೇ ಇಲ್ಲ ಕಡೆ ಗಾಡಿ. ಏಯ್, ಗಾಡಿ ಎಲ್ಲಿ? ಗಾಡಿ ಅಲ್ಲೇ ಆ ಕಡೆ ನಿಲ್ಸ್ಬಿಟ್ಟು ಬಂದು. ಎಲ್ಲಿ? ಯಾವ ಕಡೆ? ಬಾ ತೋರ್ಸು. ಮನೆ ಮುಂದೆ ಯಾಕೆ ಬಾ, ದೇವಸ್ಥಾನಕ್ಕೆ ಹೋಗ್ಬೇಕು. ಆಯ್ತು ಆಯ್ತು, ನಡಿ. ನೀನ್ ಬೈಬೇಡ, ಒಂದು ವಿಷಯ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದು ಏನಾಯ್ತಂದ್ರೆ ಈ ಕಡೆ ಪಾರ್ಕ್ ಮಾಡಿದ್ದು ಪೊಲೀಸರು ಎತ್ಕೊಂಡಿದ್ರು. ಮತ್ತೆ ಆಚೆ ಐತೆ ಅಂದ್ರೆ ಸುಮ್ಮನೆ ಹೋಗ್ ತಗೊಬರೋದು. ನಮ್ಗೂ ಅವೆಲ್ಲ ಗೊತ್ತಿಲ್ಲ. ನಾವು ಹೋಗ್ಬೇಕಾದ್ರೆ ಹೇಳ್ದೆ ಗಾಡಿ ತಗೊಂಡು ಹೋಗ್ಬೇಡ ಅಂತ. ಹೇಳದ್ನ ಇಲ್ವಾ? ಅಮ್ಮ ಪೊಲೀಸರು ಹೇಳದ್ನ ಇಲ್ವಾ ತಗೊಂಡು ಹೋಗ್ಬೇಡ ಅಂತ? ನನಗ್ ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನನಗ್ ಗೊತ್ತಿಲ್ಲ, ಬಾ ಹೋಗು. ಹೋಗಿ ಗಾಡಿ ಎತ್ಕ ಬಾ. ಅಮ್ಮ ಇಲ್ಲ, ನಡಿ ಮನೆಯಿಂದ ಆಚೆ. ಅಮ್ಮ ನಡಿ ಆಚೆ. ಅಮ್ಮ ತಗೊಂಡ್ ಬರೋಗು ಅಷ್ಟೇ. ಎದಳ ಮೇಲೆ ಹೋಗು. ಹೋಗು ಅಮ್ಮ ಕೇಳು. ಹೋಗು ಮನೆ ಆಚೆ. ಬೇಕಂತ ನಾನು ಏನು ಕೇಳಲ್ಲ. ಹಂಗಲ್ಲ ಅಮ್ಮ, ನನಗೆ ಗಾಡಿ ಬೇಕಷ್ಟೇ. ಅಪ್ಪ ಮುಂದೆ ಕರ್ಕೊಂಡೋಗಿ ಇಸ್ಕೊತೀನಿ. ನಿಮ್ಮಪ್ಪ ಬರತಂಕ ಆಚೆ ನಿಂತಿರು. ಅಮ್ಮ ಆಚೆ ನಿಂತಿರು ಅಂತ ಹೇಳ್ತಾ ಇರೋದು. ಅಮ್ಮ ಜೋಗೋ ಬಂದ್ಮೇಲೆ ಆಚೆ ನಿಂತಿರು. ಆಚೆಗೆ ನೀನ್ ಯಾಕೆ ಕೂತಿದ್ಯಾ? ಎದ್ದೋಗ ಆಚೆ. ನಂಗೆ ಗೊತ್ತಿರ್ಲಿಲ್ಲ. ಹೋಗ್ ಆಚೆ. ಎದ್ದೋಗ ಆಚೆ. ಇಬ್ರು ಹೋಗಿ ಗಾಡಿ ತಗೊಂಡ್ಬನ್ನಿ. ಹೋಗ್, ನಡೀರಿ ಆಚೆ. ಲೋಫರ್ಗಳು ಗಾಡಿ ಕೊಟ್ಟು ಕಳಿಸಿದ್ರೆ ಗಾಡಿ ಬಿಟ್ಟು ಬಂದಾರ. ಅವ್ರು ಬರ್ಲಿ. ಅವ್ರು ಯಾರಿಗೆ ಹೇಳ್ತಾ ಇರೋದು? ಬರ್ಬೇಡಿ ಅಂತ, ಬಾಲು ತಟ್ಬೇಡಿ ಅಂತ. ನೋಡು, ಸ್ಕೂಟರ್ ತಗೋಬಾರ ತನಕ ಮನೆ ಒಳಗಡೆ ಎಂಟ್ರಿ ಇಲ್ಲ. ಅಮ್ಮ ಅಷ್ಟೇ. ಮಾತಾಡ್ಬೇಡ, ಮಾತಾಡ್ಬೇಡ. ಫೋನ್ ಮಾಡಿದ್ರೆ ಮತ್ತೆ ಬರುತ್ತೆ. ಯಾರೇ ಅದು ಫೋನ್ ಮಾಡ್ತಿರೋದು? ಯಾಕೆ? ಏನೇ? ನೋಡು, ಸ್ಕೂಟರ್ ತಗೊಂಡು ಬರಗಿದ್ರೆ ಮನೆ ಒಳಗಡೆ ಬಾ. ಇಲ್ಲ ಅಂತಂದ್ರೆ ಅಲ್ಲೇ ಆಚೆನೆ ಇರು ಅಷ್ಟೇ. ನಿಮ್ಮ ಅಪ್ಪ ಬರೋ ತನಕ ಈಚೆನೆ ನಿಂತರು, ಮನೆ ಒಳಗಡೆ ಸೇರ್ಸಲ್ಲ. ಎಲ್ಲಿ ಪ್ರ್ಯಾಂಕ್? ಸ್ಕೂಟರ್ ಅಲ್ಲಿ. ಮತ್ತೆ ಫೋನ್ ನೋಡಲ್, ಫೋನ್ ಇಟ್ಬಿಟ್ಟು ವಿಡಿಯೋ ಮಾಡಿದೀನಿ. ಎಲ್ಲಾರು ವಿಡಿಯೋ ಹೋಗಿ ಸ್ಕೂಟರ್ ತಗೋಬಂದು ಮನೆ ಹತ್ರ ನಿಲ್ಸು. ನಾವು ಅಮ್ಮಂಗೆ ಹೇಳಿ ಒಪ್ಸಕ್ ಆಗಲ್ಲ. ಗಾಡಿ ಸ್ಕೂಟರ್ ಎತ್ಕೊಬಂದು ಮನೆ ಹತ್ರ ನಿಲ್ಸಿ, ಆಮೇಲೆ ಒಳಗಡೆ. ಇಲ್ಲ ಅಂದ್ರೆ ಬಿಡಲ್ಲ. ಮಾಡೋದು ಗಾಡಿ ತಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿ ನಿಲ್ಸ್ಬಿಟ್ಟು ಬಂದಿದೆ ಗಾಡಿ. ಅಲ್ಲೊಬ್ರು ಆಂಟಿ ಮನೆ ಹತ್ರ. ಕೀರ್ತನ ಹಿಡ್ಕೋ ಫೋನ್. ಅಂದ್ರು ನೆಕ್ಸ್ಟ್ ಲೆವೆಲ್. ಆಂಟಿ ಅಂತೂ ಫುಲ್ ಸೈಕ್. ಅಮ್ಮ ಚಂದ ಗಾಡಿ. ನನ್ನ ಹತ್ರ ಬೈಸ್ಕೊಳಕ್ಕೆ ಅಂತ ಇವೆಲ್ಲ ಆಟ ಆಡ್ತಾ ಇದ್ದಾರೆ. ಬರೀ ಇಂಥದೆಯ. ಫೋನ್ ಅಮ್ಮ ಫ್ರ್ಯಾಂಕ್ ಅದ.
ಮತ್ತೆ ನಂಗೆ ಸ್ಕೂಟರ್ ಅಂದ್ರೇನೆ ಜೀವ. ಅದನ್ನೇ ತಗೊಂಡೋಗ್ಬಿಟ್ಟು ನೀನು ನಾನು ಯಾರಿಗೂ ಓಡ್ಸಕ್ಕೂ ಕೊಡಲ್ಲ ಗೊತ್ತಾ ಸ್ಕೂಟರ್ನ. ಆಯ್ತು ಬಿಡು. ಬಿಡು. ಲಾಸ್ಟ್ ವಿಡಿಯೋ ನಮ್ಮಮ್ಮ ನೋಡಿ ಹಿಂಗೆಲ್ಲ ಬೈತಾರೆ. ನೆಕ್ಸ್ಟ್ ಲೆವೆಲ್ ಗೈಸ್. ಆಂಟಿ ನಮ್ ನಂಜನಗೂಡಲ್ಲಿ ಇವಾಗ ಆ ರೀತಿ ರೂಲ್ಸ್ ಮಾಡಿದ್ದಾರೆ, ಹೊಸ ರೂಲ್ಸ್. ಸೊ ಒಂದಿನ ಲೆಫ್ಟ್ ಸೈಡ್ ಒಂದಿನ ರೈಟ್ ಸೈಡ್ ನಿಲ್ಲಿಸ್ಬೇಕು. ಇವ್ರು ಇವತ್ತು ಮಾಡ್ಕೊಂಡ್ರಲ್ಲ ಆ ರೀತಿ ನೀವು ಮಾಡ್ಕೊಳಕ್ ಹೋಗ್ಬೇಡಿ. ಇವತ್ತು ಇವ್ರು ಪ್ರ್ಯಾಂಕ್ ಮಾಡಿದ್ದಾರೆ, ಬಟ್ ನೀವು ಅದನ್ನ ನಿಜ ಮಾಡ್ಕೋಬೇಡಿ. ರೂಲ್ಸ್ ಹೆಂಗಿರುತ್ತೆ ಅದನ್ನ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್. ಸಖತ್ತಾಗಿ ಪ್ರ್ಯಾಂಕ್ ಆದ್ರು ಗೈಸ್. ಆಂಟಿ ಅಂತ ನೆಕ್ಸ್ಟ್ ಲೆವೆಲ್ ಹೊಡಿಯೋದು ಹೊಡೆದ್ರು ಜಾಸ್ತಿ ಆಚೆಗೆ ಹಾಕ್ಬಿಟ್ರು. ಸದ್ಯ ನಮ್ಮಮ್ಮ ಯಾಕೆ ಜಾಸ್ತಿ ಹೊಡಿಲಿಲ್ಲ ಅಂದ್ರೆ ಅವ್ರ ಕೈಗೆ ಏನೂ ಸಿಕ್ಲಿಲ್ಲ ಹೊಡಿಯಕ್ಕೆ. ಪಕ್ಕೆ ಎತ್ಕೊಳ್ಳೋದಕ್ಕೆ ಪಾಪ ಅವ್ರಿಗೆ ಸ್ವಲ್ಪ ಬೆನ್ನೋವು ಅಂತ ಬಗ್ಗಂಗಿಲ್ಲ ಅಷ್ಟೇ. ಬಾಯ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ಬಾಯ್.